ರಾಜ್ಯ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆಯೊಂದು ಉದ್ಭವ ಆಗ್ತಾ ಇದೆ. ಯಾಕಂತಂದರೆ ನಿನ್ನೆಯ ಘಟನೆ ಏನಿದೆ, ಪಾಕ್ ಪರ ಘೋಷಣೆ ಕೂಗಿದಂಥ ವಿಚಾರ ಏನಿದೆ, ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದೆ. BK ಹರಿಪ್ರಸಾದ್ ಇವತ್ತು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ ಅಂತ ವಿಧಾನ ಪರಿಷತ್ನಲ್ಲಿ ಟರಾವು ಹೊರಡಿಸಿದ್ದಾರೆ. ಈ ಕಡೆ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಸಮರ್ಥನೆ ಮಾಡಿಕೊಳ್ಳುವ ನೆಪದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ಒಂದಲ್ಲ ಎರಡಲ್ಲ, ಸಾಲು ಸಾಲು ಎಡವಟ್ಟುಗಳನ್ನು ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ. ಸಾಲು ಸಾಲು ಎಡವಟ್ಟುಗಳು ಯಾವುದು ಅನ್ನೋದನ್ನು ನೋಡ್ತಾ ಇದ್ದೀರಿ. ಒಂದು, ಸೈಯದ್ ನಾಸೀರ್ ಹುಸೇನ್ ಬೆಂಬಲಿಗರು ನಿನ್ನೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು ಅನ್ನೋ ವಿಚಾರ. ಎಡವಟ್ಟು ನಂಬರ್ 2, ಪ್ರಶ್ನೆ ಮಾಡಿದಂಥ ಮಾಧ್ಯಮದವರ ಮೇಲೆ ನಜೀರ್ ದರ್ಪ ತೋರಿಸಿದರು. ಸೈಯದ್ ನಾಸೀರ್ ಹುಸೇನ್ ದರ್ಪ ತೋರಿಸಿದ್ರು. ಎಲ್ಲಿವರೆಗೆ ಅಂತಂದರೆ ಅವರ ಆಸ್ತಿಯನ್ನೇನೋ ಕೇಳೋದಕ್ಕೆ ಹೋದ್ರೇನೋ ಮಾಧ್ಯಮದವರು ಅನ್ನೋ ರೀತಿಯಲ್ಲಿ ವರ್ತಿಸಿದರು. ಇನ್ನು ಇವತ್ತು ಈ ಇನ್ಸಿಡೆಂಟನ್ನು ಸಮರ್ಥಿಸಿಕೊಳ್ಳೋ ನೆಪದಲ್ಲಿ BK ಹರಿಪ್ರಸಾದ್ ಒಂದು ಹೆಜ್ಜೆ ಮುಂದಕ್ಕೆ ಹೋದರು. ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ನೆರೆ ರಾಷ್ಟ್ರ ಅಷ್ಟೇ, ಅದು ಶತ್ರು ರಾಷ್ಟ್ರ ಅಲ್ಲ ಅಂತ BK ಹರಿಪ್ರಸಾದ್ ಹೇಳಿಕೊಂಡ್ರು. BK ಹರಿಪ್ರಸಾದ್ ಅವರಿಗೆ ಅದು ಶತ್ರು ರಾಷ್ಟ್ರ ಅಲ್ಲದೇ ಇರಬಹುದು, ಆದರೆ ಭಾರತೀಯರ ಪಾಲಿಗೆ ಅದು ಶತ್ರು ರಾಷ್ಟ್ರ. ಅದಕ್ಕೆ ಕಾರಣಗಳು 108 ಇದ್ದಾವೆ, ಡಿಸ್ಕಸ್ ಮಾಡಬಹುದು ವಿವರವಾಗಿ ಬೇಕಿದ್ರೆ. ಇನ್ನು ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಇವತ್ತು ಪರಿಷತ್ನಲ್ಲಿ BJP ಸದಸ್ಯರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪರಿಷತ್ನ ಘನತೆಗೆ ತಕ್ಕುದಾದಂಥ ಶಬ್ದವನ್ನು ಬಳಸಲಿಲ್ಲ. ಪರಿಷತ್ತು ಅಂತಂದರೆ ಬುದ್ಧಿವಂತರ ಮನೆ ಅಂತ ಕರೆಯಲಾಗುತ್ತೆ. ಅವರು ಅಸಭ್ಯ ಶಬ್ದವನ್ನು ಅಥವಾ ಅನುಚಿತ ಶಬ್ದವನ್ನು ಬಳಸಿ BJP ಸದಸ್ಯರನ್ನು ಟೀಕಿಸಿದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.